ಓಂ ನಮಃ ಶಿವಾಯ. ಬರುವಂತಹ 48 ಗಂಟೆಗಳ ಕಾಲಾವಧಿಯಲ್ಲಿ ಸಿಂಹರಾಶಿಯ ಜಾತಕದವರು ಧನಸಂಪತ್ತಿಗಿಂತಲೂ ಅತ್ಯಂತ ಬೆಲೆಬಾಳುವಂತಹ ಸಂಗತಿಯೊಂದನ್ನು ಪಡೆದುಕೊಳ್ಳಲಿದ್ದಾರೆ. ಅಂದರೆ ಮಾರ್ಚ್ 5ರಿಂದ 11ರ ಈ ಅವಧಿಯಲ್ಲಿ. ಆ ಅಮೂಲ್ಯವಾದ ವಸ್ತು ಯಾವುದೆಂದು ನಿಮಗೇನಾದರೂ ತಿಳಿಯದೆ ಹೋದರೆ ನೀವು ಬದುಕಿನಲ್ಲಿ ಬಹಳ ದೊಡ್ಡದನ್ನು ಕಳೆದುಕೊಳ್ಳುವ ಭೀತಿಯಿದೆ. ಆದ್ದರಿಂದ ಸಮಯ ಎಂಬುದು ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವುದಿಲ್ಲವಾದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯ ತನಕ ವೀಕ್ಷಿಸಿ. ಗ್ರಹಗತಿಗಳಲ್ಲಿ ಸ್ಥಿತ್ಯಂತರ ಉಂಟಾದಾಗ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವು ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ನಾವು ನಿರಂತರವಾಗಿ ಕೇವಲ ಹಣದ ಸಂಪಾದನೆಗಾಗಿ ಓಡುತ್ತಿರುತ್ತೇವೆ. ಆದರೆ ಈ ಹಣಕ್ಕಿಂತಲೂ ಅತಿ ಹೆಚ್ಚು ಪ್ರಭಾವಶಾಲಿಯಾದ ಕೆಲವು ವಿಷಯಗಳು ನಮ್ಮ ಜೀವನದಲ್ಲಿ ಇರುತ್ತವೆ. ಅವುಗಳು ಒಮ್ಮೆ ಕೈತಪ್ಪಿ ಹೋದರೆ ಮತ್ತೆ ಎಂದಿಗೂ ಅವುಗಳನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಈ 48 ಗಂಟೆಗಳ ಸಮಯ ನಿಮ್ಮ ರಾಶಿಚಕ್ರದ ಪಾಲಿಗೆ ಅತಿ ಮುಖ್ಯವಾಗಿದೆ. ಇಂದಿನವರೆಗೂ ನೀವು ಜೀವನದಲ್ಲಿ ಹಲವು ಸಂಕಷ್ಟಗಳನ್ನು ಎದುರಿಸಿ ಬಂದಿದ್ದೀರಿ. ಎಷ್ಟೋ ರಾತ್ರಿಗಳನ್ನು ನೀವು ಕಣ್ಣೀರಿನಲ್ಲಿ ಅಥವಾ ನಿದ್ರೆಯಿಲ್ಲದೆ ಕಳೆದಿದ್ದೀರಿ. ನೀವು ಆರ್ಥಿಕವಾಗಿ 10 ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ಅದರ ಜೊತೆಗೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನೂ ಕೂಡ ಕಳೆದುಕೊಂಡಿದ್ದೀರಿ. ಆದರೆ ಈಗ ಶನಿ ಮಹಾತ್ಮನ ಪ್ರಭಾವ ಅಥವಾ ಇತರೆ ಗ್ರಹಗಳ ಅಶುಭ ದೃಷ್ಟಿ ನಿವಾರಣೆಯಾಗಿದೆ ಮತ್ತು ನಿಮ್ಮ ಬದುಕಿನಲ್ಲಿ ಒಂದು ನವೋದಯದ ಬೆಳಕು ಕಾಣಿಸಿಕೊಳ್ಳಲಿದೆ. ಈ ವಿಡಿಯೋದಲ್ಲಿ ಆ ವಿಶೇಷ ವಿಷಯ ಯಾವುದೆಂದು ಪತ್ತೆ ಹಚ್ಚೋಣ. ಅದಕ್ಕೂ ಮುನ್ನ, ಪ್ರಿಯ ಸ್ನೇಹಿತರೆ, ನಮ್ಮ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಸಿಂಹರಾಶಿ ಎಂದರೆ ಅದು ಮೂಲತಃ ಪರಾಕ್ರಮ ಮತ್ತು ನಾಯಕತ್ವಕ್ಕೆ ಮತ್ತೊಂದು ಹೆಸರಾಗಿದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ರಾಶಿಚಕ್ರದ 5ನೇ ಮನೆಯಾದ ಸಿಂಹರಾಶಿಯನ್ನು ಗ್ರಹಗಳ ಅಧಿಪತಿಯಾದ ಸೂರ್ಯದೇವನು ಆಳುತ್ತಾನೆ. ಸೂರ್ಯನು ಹೇಗೆ ಸ್ವಯಂಪ್ರಕಾಶ ಹೊಂದಿದ್ದಾನೋ ಅದೇ ರೀತಿ ಈ ರಾಶಿಯಲ್ಲಿ ಜನಿಸಿದವರು ಕೂಡ ತಮ್ಮದೇ ಆದ ಸ್ವಂತ ಬುದ್ಧಿವಂತಿಕೆಯಿಂದ ಮತ್ತು ಕಠಿಣ ಪರಿಶ್ರಮ ಪಡುವ ತತ್ವದಿಂದ ಸಮಾಜದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನು ಗಳಿಸುತ್ತಿದ್ದಾರೆ. ಇವರ ನಡವಳಿಕೆಯ ಬಗ್ಗೆ ನಾವು ಚರ್ಚಿಸುವುದಾದರೆ ಇವರು ಬಹಳ ಗಂಭೀರವಾಗಿ ಮತ್ತು ಆಕರ್ಷಕವಾಗಿ ಕಾಣಿಸುತ್ತಾರೆ. ಸಿಂಹವು ಅರಣ್ಯದ ರಾಜನಾಗಿದ್ದು ಹೇಗೆ ತನ್ನ ಸಾಮ್ರಾಜ್ಯದ ಮೇಲೆ ಹಿಡಿತ ಹೊಂದಿರುತ್ತದೋ ಹಾಗೆಯೇ ಇವರು ಕೂಡ ತಮ್ಮ ವೃತ್ತಿಕ್ಷೇತ್ರದಲ್ಲಿ ಅಥವಾ ಕುಟುಂಬದ ವಿಷಯದಲ್ಲಿ ಪ್ರಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅದರ ಜೊತೆಗೆ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಕೂಡ ಇವರು ನಿಭಾಯಿಸುತ್ತಾರೆ. ಇವರಲ್ಲಿ ಆತ್ಮವಿಶ್ವಾಸವು ಅಪಾರವಾಗಿರುತ್ತದೆ. ತಾವು ಕೈಗೆತ್ತುಕೊಂಡ ಯಾವುದೇ ಕೆಲಸವೂ ಪೂರ್ಣವಾಗುವವರೆಗೆ ಇವರು ವಿಶ್ರಮಿಸುವುದಿಲ್ಲ. ಇತರರ ಮೇಲೆ ಪ್ರಭಾವ ಬೀರುವಂತಹ ವಾಕ್ಚಾತುರ್ಯ ಮತ್ತು ಸಾಹಸ ಪ್ರವೃತ್ತಿ ಇವರಲ್ಲಿದೆ. ಆದರೆ ಇವರ ಅತಿದೊಡ್ಡ ಶಕ್ತಿ ಮತ್ತು ಅತಿದೊಡ್ಡ ದೌರ್ಬಲ್ಯವೆಂದರೆ ಅದು ಅವರ ಸ್ವಾಭಿಮಾನ. ಯಾರಾದರೂ ತಮ್ಮನ್ನು ಅಲ್ಪವಾಗಿ ಕಾಣುವುದನ್ನಾಗಲಿ ಅಥವಾ ತಮ್ಮ ಘನತೆಗೆ ಧಕ್ಕೆ ತರುವುದನ್ನಾಗಲಿ ಇವರು ಸುತಾರಾಂ ಸಹಿಸುವುದಿಲ್ಲ. ಸಿಂಹರಾಶಿಯವರು ಜೀವನದಲ್ಲಿ ಅತಿ ಉನ್ನತವಾದ ಸ್ಥಾನವನ್ನು ಅಲಂಕರಿಸಲು ಬಯಸಿದರೆ ಅವರು ಮೊದಲಿಗೆ ತಮ್ಮ ಅಹಂಕಾರವನ್ನು ಹತೋಳಿಯಲ್ಲಿಟ್ಟುಕೊಳ್ಳುವುದನ್ನು ಕಲಿಯಬೇಕು. ಅವರು ಪ್ರತಿಯೊಬ್ಬರನ್ನೂ ಸಮಾನವಾಗಿ ಕಾಣುವುದನ್ನು ಮತ್ತು ಬೇರೆಯವರ ಟೀಕೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವುದನ್ನು ರೂಢಿಸಿಕೊಂಡರೆ ಅವರ ಅಭಿವೃದ್ಧಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಅವರ ಬದುಕಿನಲ್ಲಿ ಏಳಿಗೆ ಹೊಂದಲು ಅವರು ಶಿಸ್ತುಬದ್ಧವಾದ ಜೀವನ ಕ್ರಮವನ್ನು ಪಾಲಿಸಬೇಕಾಗುತ್ತದೆ. ಸಿಂಹರಾಶಿಯವರು ಸ್ವಾಭಾವಿಕವಾಗಿ ವೈಭವದ ಜೀವನವನ್ನು ಇಷ್ಟಪಡುತ್ತಾರೆ. ಇದು ಕೆಲವೊಮ್ಮೆ ಅಗತ್ಯಕ್ಕಿಂತಲೂ ಹೆಚ್ಚಿನ ವೆಚ್ಚ ಮಾಡಲು ಪ್ರೇರೇಪಿಸಬಹುದು. ಆದ್ದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಸರಿಯಾದ ಯೋಜನೆ ಮಾಡುವುದು ಬಹಳ ಮುಖ್ಯ. ಅನಗತ್ಯವಾದ ಐಶ್ವರ್ಯಗಳನ್ನು ಕಡಿಮೆ ಮಾಡುವುದು ಮತ್ತು ಉಳಿತಾಯ ಮಾಡುವುದು ಅವರನ್ನು ಹಣಕಾಸಿನಂತೆ ಗಟ್ಟಿಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಪ್ರಮುಖ ನಿರ್ಧಾರ ಕೈಗೊಳ್ಳುವಾಗ ಅವರು ಯಾರಿಂದಲೂ ವಂಚನೆಗೆ ಒಳಗಾಡದಂತೆ ದೀರ್ಘಕಾಲ ಅದರ ಬಗ್ಗೆ ಚಿಂತನೆ ನಡೆಸಬೇಕು. 10 ಜನರ ಮಧ್ಯೆ ತಾವು ಮೆಚ್ಚುಗೆಗೆ ಪಾತ್ರರಾಗಬೇಕೆಂಬ ಹಂಬಲ ಇವರಲ್ಲಿರುತ್ತದೆ. ಇದನ್ನೇ ಬಳಸಿಕೊಂಡು ಕೆಲವರು ಅವರನ್ನು ಮುಖಸ್ತುತಿ ಮಾಡುವ ಮೂಲಕ ದಾರಿ ತಪ್ಪಿಸುವ ಸಂಭವವೂ ಇರುತ್ತದೆ. ಆದ್ದರಿಂದ ನಿಜವಾದ ಮಿತ್ರರು ಯಾರು ಮತ್ತು ತಮ್ಮ ಸ್ವಾರ್ಥಕ್ಕಾಗಿ ಹೊಗಳುವವರು ಯಾರು ಎಂಬುದನ್ನು ಕಂಡುಹಿಡಿಯುವ ವಿವೇಚನ ಇವರಲ್ಲಿ ಇರಬೇಕು. ಸಿಂಹರಾಶಿಯವರು ಸದಾಕಾಲ ಕ್ರಿಯಾಶೀಲವಾಗಿರಲು ಬಯಸುತ್ತಾರೆ. ಆದರೆ ಕೆಲವೊಂದು ಸಲ ಇವರು ಸೋಮಾರಿತನಕ್ಕೆ ಶರಣಾದರೆ ಕೆಲಸಗಳನ್ನು ಮುಂದೂಡುವ ಅಪಾಯ ಇರುತ್ತದೆ. ಇವರು ಕಾಲದ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ಮತ್ತು ಪ್ರತಿದಿನವೂ ಒಂದು ಗುರಿಯನ್ನು ನಿಗದಿಪಡಿಸಿಕೊಂಡು ಮುನ್ನಡೆದರೆ ಇವರು ಅತಿ ಹೆಚ್ಚಿನ ಎತ್ತರಕ್ಕೆ ಬೆಳೆಯುತ್ತಾರೆ.
ವಿಶೇಷವಾಗಿ ವೃತ್ತಿ ಬದುಕಿನಲ್ಲಿ ಇವರು ನಾಯಕತ್ವದ ಹೊಣೆ ಹೊರಲು ಅರ್ಹರಾಗಿರುತ್ತಾರೆ. ಇವರು ರಾಜಕೀಯ, ಆಡಳಿತ ನಿರ್ವಹಣೆ, ಚಲನಚಿತ್ರರಂಗ ಅಥವಾ ಸರ್ಕಾರಿ ಉದ್ಯೋಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿರುವ ಮತ್ತೊಂದು ಶ್ರೇಷ್ಠ ಗುಣವೆಂದರೆ ತ್ಯಾಗ ಮಾಡುವ ಮನೋಭಾವ. ಇವರು ತಮ್ಮನ್ನು ನಂಬಿನವರಿಗಾಗಿ ಮತ್ತು ತಮ್ಮ ಕುಟುಂಬಕ್ಕಾಗಿ ಯಾವುದೇ ಕಷ್ಟ ಅಥವಾ ನಷ್ಟವನ್ನು ಅನುಭವಿಸಲು ಸಿದ್ಧರಾಗಿರುತ್ತಾರೆ. ಇವರ ಮನಸ್ಸು ಬೆಣ್ಣೆಯಂತಿದೆ. ಹೊರಗೆ ಗಂಭೀರವಾಗಿ ಕಾಣಿಸಿದರೂ ಕೂಡ ಇವರು ಅಂತರಂಗದಲ್ಲಿ ಬಹಳ ಮೃದು ಸ್ವಭಾವದವರು. ಹಾಗಿದ್ದರೂ ಕೂಡ ಇವರು ಮಾಡುವ ಅತಿ ದೊಡ್ಡ ಪ್ರಮಾದವೆಂದರೆ ತಮ್ಮ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಇತರರೊಡನೆ ಹೋಲಿಕೆ ಮಾಡಿಕೊಳ್ಳುವುದು. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ವಿಶಿಷ್ಟ ವ್ಯಕ್ತಿತ್ವವಿರುತ್ತದೆ ಮತ್ತು ಪ್ರತಿಯೊಬ್ಬರೂ ತಮ್ಮದೇ ಹಾದಿಯಲ್ಲಿ ಸಾಗುತ್ತಿರುತ್ತಾರೆ ಎಂಬುದನ್ನು ಇವರು ಅರ್ಥಮಾಡಿಕೊಳ್ಳುವುದು ಶ್ರೇಯಸ್ಕರ. ಆರೋಗ್ಯದ ವಿಚಾರಕ್ಕೆ ಬಂದರೆ ಸಿಂಹರಾಶಿಯವರು ಹೃದಯ ಸಂಬಂಧಿ ಮತ್ತು ಬೆನ್ನುಮೂಳೆಗೆ ಸಂಬಂಧಿಸಿದ ತೊಂದರೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಮಾನಸಿಕ ಒತ್ತಡವನ್ನು ಹೋಗಲಾಡಿಸಲು ನಿರಂತರ ವ್ಯಾಯಾಮ ಮತ್ತು ಮೆಡಿಟೇಷನ್ ಮಾಡುವುದರಿಂದ ಇವರ ಜೀವನವು ಸುಖಮಯವಾಗಿರುತ್ತದೆ. ಆಧ್ಯಾತ್ಮಿಕವಾಗಿ ನೀವು ಸೂರ್ಯದೇವನನ್ನು ಆರಾಧಿಸುವ ಮೂಲಕ ಅಪಾರವಾದ ಶಕ್ತಿಯನ್ನು ಪಡೆಯಬಹುದು. ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು ಅಥವಾ ಪ್ರತಿ ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸುವುದಲ್ಲದೆ ಸೋಲುಗಳನ್ನು ಎದುರಿಸದಂತೆ ನಿಮ್ಮನ್ನು ತಡೆಯುತ್ತದೆ. ಮನೆಯಲ್ಲಿರುವ ಹಿರಿಯರಿಗೆ ಗೌರವ ನೀಡುವುದು ಮತ್ತು ಗುರುಗಳ ಮಾತಿಗೆ ಬದ್ಧರಾಗಿರುವುದು ಇವರಿಗೆ ಒಂದು ರಕ್ಷಣಾತ್ಮಕ ಗೂರಿಟೆಯಂತೆ ಕಾರ್ಯನಿರ್ವಹಿಸುತ್ತದೆ. ಜೀವನದಲ್ಲಿ ಜಯಶಾಲಿಗಳಾಗಲು ಸಿಂಹರಾಶಿಯವರು ಮಾಡಬೇಕಾದ ಇನ್ನೊಂದು ಮುಖ್ಯ ಕೆಲಸವೆಂದರೆ ತಮ್ಮ ಕೋಪವನ್ನು ನಿಯಂತ್ರಿಸುವುದು. ಸಣ್ಣಪುಟ್ಟ ವಿಷಯಗಳಿಗೆ ಕಿರಿಕಿರಿ ಮಾಡಿಕೊಳ್ಳುವುದು ಅಥವಾ ಇತರರ ಮೇಲೆ ಕಿರುಚಾಡುವುದು ನಿಮ್ಮ ಗೌರವವನ್ನು ತಗ್ಗಿಸುತ್ತದೆ. ಇವರು ತಾಳ್ಮೆಯಿಂದ ಇರಲು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ಕಲಿಯಬೇಕು. ಅದರ ಜೊತೆಗೆ ಅನ್ಯರಿಗೆ ಸಹಾಯ ಮಾಡುವಾಗ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಟ್ಟುಕೊಳ್ಳಬಾರದು. ಇವರು ಸದಾ ತಮ್ಮಲ್ಲಿರುವ ಸೃಜನಶೀಲತೆಯನ್ನು ಹೊರಹಾಕುವ ಮೂಲಕ ಹೊಸ ವಿಚಾರಗಳನ್ನು ಕಲಿಯಲು ತಯಾರಿರಬೇಕು. ಇವರು ತಮ್ಮ ಕೆಲಸದ ಗುಣಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬೇಕು ಮತ್ತು ಇತರರಿಗೆ ಮಾರ್ಗದರ್ಶಕರಾಗಿ ನಿಲ್ಲಬೇಕು. ಇವರು ಕೇವಲ ಸಮಾಜದಲ್ಲಿ ಹೆಸರು ಮತ್ತು ಪ್ರತಿಷ್ಠೆ ಗಳಿಸುವುದಷ್ಟೇ ಅಲ್ಲದೆ ಹತ್ತಾರು ಜನರಿಗೆ ಉಪಕಾರವಾಗುವ ಕೆಲಸಗಳನ್ನು ಮಾಡುವ ಮೂಲಕ ಆತ್ಮತೃಪ್ತಿಯನ್ನು ಹೊಂದುತ್ತಾರೆ. ತುಲಾರಾಶಿಯವರಂತೆಯೇ ಇವರೂ ಕೂಡ ತಮ್ಮ ಕುಲದೇವತೆಗಳನ್ನು ಸ್ಮರಿಸುತ್ತಾರೆ ಮತ್ತು ಅಡೆತಡೆಗಳು ನಿವಾರಣೆಯಾಗಲು ತಮ್ಮ ಮನೆಯ ದೇವರನ್ನು ಪೂಜಿಸುತ್ತಾರೆ. ಇವರ ಆಕರ್ಷಣೆ ಮತ್ತು ಕಠಿಣ ಶ್ರಮದಿಂದ ನೀವು ಸಾಮಾನ್ಯ ಹಂತದಿಂದ ಅಸಾಮಾನ್ಯ ಹಂತಕ್ಕೆ ಏರುತ್ತೀರಿ ಮತ್ತು ಇತಿಹಾಸದಲ್ಲಿ ಸ್ಥಾನ ಪಡೆಯುತ್ತೀರಿ. ಒಟ್ಟಾರೆಯಾಗಿ ಹೇಳುವುದಾದರೆ ಸಿಂಹರಾಶಿಯವರು ತಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಅಹಂಕಾರವಾಗಿ ಬದಲಿಸಿಕೊಳ್ಳದಿದ್ದರೆ ಮತ್ತು ತಮ್ಮ ಕಷ್ಟಪಟ್ಟು ದುಡಿಯುವ ತತ್ವಕ್ಕೆ ವಿನಯವಂತಿಕೆಯನ್ನು ಸೇರಿಸಿಕೊಂಡರೆ ಅವರು ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿಯನ್ನು ಹೊಂದಿರುತ್ತಾರೆ. ದೃಢ ನಿರ್ಧಾರ, ಶಕ್ತಿ, ಸತತ ಪ್ರಯತ್ನ ಮತ್ತು ದೈವಚಿಂತನೆ ಈ ಮೂರು ಸೂತ್ರಗಳನ್ನು ನೀವು ಅನುಸರಿಸಿದರೆ ಸಿಂಹರಾಶಿಯವರ ಭವಿಷ್ಯವು ಬಂಗಾರವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಿಮ್ಮ ರಾಶಿಯ ಅನುಸಾರ ನೀವು ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡಬೇಕೆಂದು ಬಯಸುವ ಅತ್ಯಂತ ಸಂವೇದನಾಶೀಲ ವ್ಯಕ್ತಿ. ಆದರೆ ದುರದೃಷ್ಟವಶಾತ್ ನಿಮಗೆ ಅನೇಕ ಬಾರಿ ದೊಡ್ಡ ಏಟು ಬಿದ್ದಿದೆ. ನೀವು ನಂಬಿದವರು ನಿಮಗೆ ಮೋಸ ಮಾಡುವುದನ್ನು ಅಥವಾ ಅನ್ಯರು ನಿಮ್ಮ ಶ್ರಮದ ಫಲವನ್ನು ಕದಿಯುವುದನ್ನು ನೋಡಿ ನೀವು ಬಹಳ ಮಮ್ಮಲ ಮುರುಗಿದ್ದೀರಿ. ನಿಮ್ಮ ಕಣ್ಣೀರನ್ನು ಯಾರೂ ಗಮನಿಸದೇ ಇರಬಹುದು, ಆದರೆ ನಿಮ್ಮ ಅಂತರಂಗದಲ್ಲಿ ನೀವು ಅನುಭವಿಸುತ್ತಿರುವ ವೇದನೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬೇಕಿದೆ. ಪರಮಾತ್ಮನು ಯಾರನ್ನೂ ಸಂಪೂರ್ಣವಾಗಿ ಕೈಬಿಡುವುದಿಲ್ಲ. ನಿಮ್ಮ ಈ ಎಲ್ಲಾ ಕಷ್ಟಗಳು ಅಂತ್ಯವಾಗುವ ಸುಸಮಯ ಬಂದಿದೆ. ಈ ಮುಂಬರುವ 48 ಗಂಟೆಗಳಲ್ಲಿ ನೀವು ಎದುರಿಸುತ್ತಿರುವ ಅತಿದೊಡ್ಡ ಕ್ಲಿಷ್ಟ ಸಮಸ್ಯೆಗೆ ಸುಲಭ ಪರಿಹಾರ ಸಿಗಲಿದೆ. ಅದು ಕೇವಲ ಹಣದ ರೂಪದಲ್ಲೇ ಇರಬೇಕೆಂದಿಲ್ಲ. ಅದು ಒಂದು ಅತ್ಯುತ್ತಮ ಅವಕಾಶದ ರೂಪದಲ್ಲಿ ಇರಬಹುದು, ಅಥವಾ ಅದು ಬಹಳ ಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಮನಸ್ತಾಪ ಅಥವಾ ಸಂಘರ್ಷದಿಂದ ಸಿಗುವ ಮುಕ್ತಿಯಾಗಿರಬಹುದು. ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಪ್ರಗತಿಯನ್ನು ನೋಡಿ ಬೆರಗಾಗುವ ದಿನಗಳಿವು. ನಿಮ್ಮ ರಾಶಿಯಲ್ಲಿರುವ ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಆದ್ದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸ್ಪಷ್ಟತೆಯನ್ನು ಕಾಣುವಿರಿ. ನೀವು ಈ ಹಿಂದೆ ಮಾಡಿದ್ದ ಹೂಡಿಕೆಗಳು ಅಥವಾ ನೀವು ಪಟ್ಟಿದ್ದ ಕಠಿಣ ಪರಿಶ್ರಮವು ಫಲ ನೀಡುತ್ತಿಲ್ಲ ಎಂದು ಯಾರು ಚಿಂತಿಸುತ್ತಿದ್ದರೋ ಅಂತಹವರು ಈಗ ನಿಮ್ಮ ಕಣ್ಮುಂದೆಯೇ ಫಲಿತಾಂಶಗಳನ್ನು ನೋಡುತ್ತೀವಿ. ನೀವು ಪಡುತ್ತಿರುವ ಈ ಎಲ್ಲಾ ನೋವುಗಳು ಈಗ ಕೊನೆಗೊಳ್ಳಲಿವೆ. ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯವು ಆರಂಭವಾಗಲಿದೆ. ನೀವಿದುವರೆಗೆ ಅನುಭವಿಸಿದ ಅವಮಾನಗಳೇ ನಿಮಗೆ ಒಳ್ಳೆಯ ಪಾಠಗಳಾಗಿವೆ. ಈಗ ಅದೇ ಪಾಠಗಳು ನಿಮ್ಮನ್ನು ವಿಜಯಶಾಲಿಯನ್ನಾಗಿ ಮಾಡುತ್ತವೆ. ನಿಮ್ಮ ಸುತ್ತಮುತ್ತಲಿನ ಪರಿಸರವು ಪೂರಕವಾಗಿ ಬದಲಾಗುತ್ತಿದೆ. ನಿಮ್ಮೊಳಗೆ ಒಂದು ಹೊಸ ಬಗೆಯ ಚೈತನ್ಯ ಮೂಡುತ್ತದೆ. ನೀವು ಇಲ್ಲಿಯವರೆಗೆ ಮಾಡಿದ ಪ್ರಾಮಾಣಿಕ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದಾಗಿದೆ. ನಿಮ್ಮನ್ನು ಕೀಳಾಗಿ ಕಾಣುತ್ತಿದ್ದವರು ಈಗ ನಿಮ್ಮ ಬಳಿಗೆ ಬಂದು ನೆರವು ಕೇಳುತ್ತಾರೆ. ನೀವು ಕೇವಲ ಆರ್ಥಿಕವಾಗಿ ಸದೃಢರಾಗುವುದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿಯೂ ಕೂಡ 10 ಹಲವು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ.
ನಿಮ್ಮ ಹಿಂದೆ ಒಂದು ಅಗೋಚರ ದೈವಿಕ ಶಕ್ತಿ ಇರುವುದರಿಂದ ಯಾವುದೇ ಭಯವು ನಿಮ್ಮನ್ನು ಕಾಡಲು ಬಿಡಬೇಡಿ. ಅದು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಈ 48 ಗಂಟೆಗಳ ಅವಧಿಯಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳು ಮುಂಬರುವ 10 ವರ್ಷಗಳ ಕಾಲ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ. ಅದಕ್ಕಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಜಾಗರೂಕತೆಯಿಂದ ಇಡಬೇಕು. ಆತುರದಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಮನಸ್ಸಿನಲ್ಲಿರುವ ಭೀತಿಯನ್ನು ಕಿತ್ತೆಸಬೇಡಿ. ನೀವು ಏನು ಯೋಚಿಸಿದ್ದೀರೋ ಅದೆಲ್ಲವೂ ನಿಜವಾಗಲಿದೆ. ನೀವು ಇಲ್ಲಿಯವರೆಗೆ ಕಾದಿದ್ದ ಆ ಶುಭ ಮುಹೂರ್ತಗಳು ನಿಮ್ಮನ್ನು ತಲುಪಿವೆ. ನೀವು ಯಾವುದಕ್ಕೆ ಅರ್ಹರಾಗಿದ್ದೀರೋ ಅದು ಖಂಡಿತ ನಿಮಗೆ ಸಿಗುತ್ತದೆ. ಪ್ರಕೃತಿಯೂ ಕೂಡ ನಿಮ್ಮ ಜೊತೆಗೆ ಸಹಕರಿಸಲು ಮುಂದಾಗಿದೆ. ನಿಮ್ಮ ರಾಶಿಯಲ್ಲಿರುವ ಎಲ್ಲಾ ದೋಷಗಳು ಈಗ ನಿವಾರಣೆಯಾಗುತ್ತಿವೆ. ನೀವು ಯಾವುದೇ ಉದ್ಯೋಗ ಅಥವಾ ಕ್ಷೇತ್ರದಲ್ಲಿದ್ದರೂ ಕೂಡ ಅದರಲ್ಲಿ ನೀವು ಅಚಲವಾದ ಯಶಸ್ಸನ್ನು ಸಾಧಿಸುತ್ತೀರಿ. ಈ ಸಂಕಷ್ಟಗಳನ್ನು ದಾಟುವ ದಾರಿಯೂ ನಿಮಗೆ ಸುಗಮವಾಗಲಿದೆ. ನಿಮ್ಮ ಮನಸ್ಸನ್ನು ಮುಕ್ತವಾಗಿಟ್ಟುಕೊಳ್ಳಿ. ನಿಮ್ಮ ಜೀವನದ ಅಂಧಕಾರದ ದಿನಗಳು ಈಗ ಮುಗಿದಿವೆ. ಬೆಳಕಿನ ಕಿರಣಗಳು ಸ್ಪಷ್ಟವಾಗಿ ಕಾಣುತ್ತಿವೆ. ಈ 48 ಗಂಟೆಗಳ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇವುಗಳನ್ನು ದೈವಿಕ ಚಿಂತನೆಯಲ್ಲಿ ಕಳೆಯಿರಿ ಮತ್ತು ನಿಮ್ಮ ಅಂತರಾತ್ಮವು ಏನು ಹೇಳುತ್ತಿದೆ ಎಂಬುದನ್ನು ಆಲಿಸಿ. ನಿಮ್ಮ ಕಣ್ಣೀರು ಸಂತೋಷದ ಕಣ್ಣೀರಾಗಿ ರೂಪಾಂತರವಾಗುವ ಸಮಯ ಇದಾಗಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಲೋಚನೆಗಳು ಬಹಳ ಗೊಂದಲಮಯವಾಗಿದ್ದವು ಎಂದು ನೀವು ಗಮನಿಸಿರಬಹುದು. ನೀವು ಒಂದು ಕೆಲಸವನ್ನು ಶುರು ಮಾಡಿದರೆ ಅದು ಅರ್ಧದಲ್ಲೇ ನಿಂತು ಹೋಗುವುದು ಅಥವಾ ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುವುದು ನಿಮ್ಮನ್ನು ನಿರಾಸೆಪಡಿಸಿರಬಹುದು. ಆದರೆ ಈಗ ಗ್ರಹಗಳ ಸ್ಥಾನಮಾನಗಳು ಪೂರಕವಾಗಿ ಬದಲಾಗುತ್ತಿವೆ. ವಿಶೇಷವಾಗಿ ನಿಮ್ಮ ರಾಶಿಚಕ್ರದ ಮೇಲಿರುವ ಅನುಗ್ರಹದಿಂದಾಗಿ ನಿಮ್ಮ ಶಕ್ತಿ ಮತ್ತು ಕೌಶಲ್ಯಗಳು ಹೆಚ್ಚಾಗುತ್ತವೆ. ನೀವು ಯಾರಿಗಾದರೂ ಈ ಹಿಂದೆ ಸಾಲ ನೀಡಿದ್ದರೆ ಅದು ಈಗ ಹಿಂತಿರುಗಿ ಬರುತ್ತದೆ ಅಥವಾ ಬಹಳ ದಿನಗಳಿಂದ ಬಾರದೇ ಉಳಿದಿದ್ದ ಬಾಕಿ ಹಣವನ್ನು ವಸೂಲಿ ಮಾಡಲಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಸ್ಥಾನಮಾನಗಳು ವೃದ್ಧಿಯಾಗುತ್ತವೆ. ನಿಮ್ಮನ್ನು ಯಾರೂ ಎದುರು ಹಾಕಿಕೊಳ್ಳುವುದಿಲ್ಲ. 10 ಜನರು ನಿಮ್ಮ ಮಾತನ್ನು ಏಕಾಗ್ರತೆಯಿಂದ ಕೇಳುತ್ತಾರೆ. ಈ 48 ಗಂಟೆಗಳಲ್ಲಿ ನೀವು ಮಾಡುವ ಪ್ರಯಾಣಗಳು ಕೂಡ ಫಲದಾಯಕವಾಗಿರುತ್ತವೆ. ನೀವು ಯಾವುದಾದರೂ ಹೊಸ ವಸ್ತು ಅಥವಾ ಆಸ್ತಿಪಾಸ್ತಿಯನ್ನು ಖರೀದಿ ಮಾಡಲು ಇಚ್ಛಿಸಿದ್ದರೆ ಇದು ಅದಕ್ಕೆ ಸೂಕ್ತವಾದ ಸಮಯ. ನೀವು ಅನುಭವಿಸುತ್ತಿರುವ ಎಲ್ಲಾ ಮಾನಸಿಕ ದ್ವಂದ್ವಗಳು ಇದ್ದಕ್ಕಿದ್ದಂತೆ ಮೋಡಗಳಂತೆ ಸರಿದು ಹೋಗುತ್ತವೆ. ಸೂರ್ಯನ ಕಿರಣಗಳು ನಿಮ್ಮ ಜೀವನವನ್ನು ಉಜ್ವಲಗೊಳಿಸುತ್ತವೆ. ನೀವು ನಂಬಿದ್ದ ಸಿದ್ಧಾಂತಗಳು ನಿಮ್ಮ ಕೈ ಹಿಡಿಯುತ್ತವೆ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳಿವೆ. ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆ ಕಂಡುಬರುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ವೈದ್ಯಕೀಯ ವೆಚ್ಚಗಳು ಗಣನೀಯವಾಗಿ ತಗ್ಗುತ್ತವೆ. ನೀವು ಮಾನಸಿಕವಾಗಿ ಧೈರ್ಯವಂತರಾಗಿದ್ದರೆ ಮಾತ್ರ ನೀವು ಈ ಪವಾಡಗಳನ್ನು ಸವಿಯಲು ಸಾಧ್ಯ. ಶತ್ರುಗಳ ಬಗ್ಗೆ ಜಾಗರೂಕರಾಗಿರುವುದು ಹಿತಕರ. ಆದರೆ ಅವರ ಬಗ್ಗೆಯೇ ಯೋಚಿಸುತ್ತಾ ನಿಮ್ಮ ಬೆಲೆಬಾಳುವ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆಪಡುವವರು ಸದಾ ಇರುತ್ತಾರೆ. ಆದರೆ ಅವರ ನೆರಳು ನಿಮ್ಮ ಮೇಲೆ ಬೀಳದಂತೆ ಆ ಪರಮಾತ್ಮ ಕಾಪಾಡುತ್ತಾನೆ. ನಿಮಗೆ ಬೇಕಾದ ಎಲ್ಲಾ ರಕ್ಷಣೆ ದೊರೆಯುತ್ತದೆ ಮತ್ತು ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ರಾಶಿಚಕ್ರವು ಪಡೆಯಲಿರುವ ಹಣಕ್ಕಿಂತಲೂ ಅತೀ ಮೌಲ್ಯಯುತವಾದ ವಿಷಯವೆಂದರೆ ಸಮಾಜದಲ್ಲಿ ನೀವು ಗಳಿಸಲಿರುವ ಪರಿಶುದ್ಧ ಪ್ರೀತಿ, ವಾತ್ಸಲ್ಯ, ಗೌರವ ಮತ್ತು ಮಹತ್ತರವಾದ ಕೀರ್ತಿ. ಇದರ ಜೊತೆಗೆ ಸಂಪೂರ್ಣವಾದ ಮನಸ್ಸಿನ ಶಾಂತಿ. ನೀವು ಎಷ್ಟೇ ಹಣ ಸಂಪಾದಿಸಿದರೂ ಅಥವಾ ಎಷ್ಟು ಕಷ್ಟಪಟ್ಟು ದುಡಿಯಲು ಪ್ರಯತ್ನಿಸಿದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಒಂದು ರೀತಿಯ ಅಶಾಂತಿ ಮನೆಮಾಡಿತ್ತು. ಆದರೆ ಈಗ ನೀವು ಪಡೆಯಲಿರುವ ಆ ಅನ್ಯೋನ್ಯತೆಯು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಗಾಯಗಳನ್ನು ಪೂರ್ಣವಾಗಿ ಗುಣಪಡಿಸುತ್ತದೆ. ಹಣ ಎಂಬುದು ಇಂದು ಇರುತ್ತದೆ ಮತ್ತು ನಾಳೆ ಹೋಗುತ್ತದೆ. ಆದರೆ ಯಾರಾದರೂ ನಮಗೆ ತೋರಿಸುವ ಅಪ್ಪಟ ಪ್ರೀತಿ ಮತ್ತು ಸಮಾಜವು ನಮಗೆ ಸಲ್ಲಿಸುವ ಗೌರವವು ಚಿರಕಾಲ ಉಳಿಯುತ್ತದೆ. ನಿಮ್ಮ ಕುಟುಂಬದ ಸದಸ್ಯರಿಂದ ನೀವು ನಿರೀಕ್ಷೆ ಮಾಡುತ್ತಿದ್ದ ಬೆಂಬಲವು ಈಗ ನಿಮಗೆ ಸಿಗಲಿದೆ. ವಿಶೇಷವಾಗಿ ನಿಮ್ಮ ಹತ್ತಿರದವರು ನಿಮ್ಮ ಕಷ್ಟವನ್ನು ಗುರುತಿಸುತ್ತಾರೆ ಮತ್ತು ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ಆ ಘಳಿಗೆಯಲ್ಲಿ ನೀವು ಅನುಭವಿಸುವ ಆನಂದವು 1 ಕೋಟಿ ರೂಪಾಯಿಗಳಿಗೂ ಸಮನಾಗಿರುವುದಿಲ್ಲ ಮತ್ತು ನಿಮ್ಮ ವೃತ್ತಿ ಅಥವಾ ವ್ಯವಹಾರದ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕುದಾದ ಗೌರವವನ್ನು ನೀವು ಪಡೆಯುತ್ತೀರಿ. ಪ್ರತಿಯೊಬ್ಬರೂ ನಿಮ್ಮನ್ನು ಮಾದರಿಯಾಗಿ ಸ್ವೀಕರಿಸುವ ರೀತಿಯಲ್ಲಿ ನಿಮ್ಮ ಮನ್ನಣೆ ಹೆಚ್ಚುತ್ತದೆ. ಈ ಗೌರವವು ನೀವು ಹಿಂದೆ ಮಾಡಿದಂತಹ ಒಳ್ಳೆಯ ಕೆಲಸಗಳಿಗೆ ಈಗ ದೊರೆಯುತ್ತಿರುವ ಪ್ರತಿಫಲವಾಗಿದೆ. ಪ್ರೀತಿಯು ಒಬ್ಬ ಮನುಷ್ಯನನ್ನು ಜೀವಂತವಾಗಿರಿಸುತ್ತದೆ. ವಾತ್ಸಲ್ಯವು ಒಬ್ಬ ವ್ಯಕ್ತಿಗೆ ಅತೀವ ಧೈರ್ಯವನ್ನು ತುಂಬುತ್ತದೆ. ನೀವು ಒಂಟಿತನ ಅನುಭವಿಸುವಂತಹ ಕ್ಷಣಗಳಲ್ಲಿ ನಿಮ್ಮ ಜೊತೆಗೆ ನಿಲ್ಲುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು. ಅಥವಾ ಈಗಾಗಲೇ ನಿಮ್ಮ ಜೊತೆಗಿರುವ ಜನರು ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಸುರಿಸಬಹುದು. ಇದು ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡಿಸುತ್ತದೆ. ಇದುವರೆಗೆ ನೀವು ಕೇವಲ ಹಣದ ಹಿಂದೆ ಓಡಿ ಸುಸ್ತಾಗಿರಬಹುದು. ಆದರೆ ಈ 48 ಗಂಟೆಗಳ ಅವಧಿ ಬದುಕು ಅಂದರೇನು ಎಂಬುದನ್ನು ನಿಮಗೆ ಕಲಿಸಿಕೊಡುತ್ತದೆ. ಇದು ನಿಮಗೆ ಮನುಷ್ಯ ಸಂಬಂಧಗಳ ಮೌಲ್ಯವನ್ನು ಮನದಟ್ಟು ಮಾಡಿಕೊಡುತ್ತದೆ. ಗೌರವವನ್ನು ಶ್ರಮದಿಂದ ಗಳಿಸಲಾಗಿದೆ,
ಅದನ್ನು ನೀವೀಗ ಹೇರಳವಾಗಿ ಪಡೆಯುತ್ತೀರಿ. ನಿಮ್ಮ ಮಾತುಗಳ ಮೌಲ್ಯವೂ ಹೆಚ್ಚಾಗುತ್ತದೆ. ನೀವು 10 ಜನರ ನಡುವೆ ಹೊರಗೆ ಹೋದಾಗ ನಿಮಗೆ ನೀಡಲಾಗುವ ಮರ್ಯಾದೆಯಿಂದ ನೀವು ಅಚ್ಚರಿಗೊಳ್ಳುವಿರಿ. ಇದು ನಿಮ್ಮ ಸ್ವಾಭಿಮಾನವನ್ನು ಇಮ್ಮಡಿಗೊಳಿಸುತ್ತದೆ. ಆತ್ಮೀಯರ ಶುಭಾಶಯಗಳು ನಿಮ್ಮನ್ನು ಅತ್ಯಂತ ಪ್ರಶಾಂತವಾಗಿರಿಸುತ್ತವೆ. ನೈಜ ಸಂತೋಷವು ಕೇವಲ ಹಣದಲ್ಲಿಲ್ಲ, ಬದಲಾಗಿ ನಾವು ಪ್ರೀತಿಸುವವರ ಕಣ್ಣುಗಳಲ್ಲಿನ ನಗುವಿನಲ್ಲಿದೆ ಎಂಬ ಸತ್ಯವನ್ನು ನೀವು ಮನಗಾಣುವಿರಿ. ಈ 48 ಗಂಟೆಗಳಲ್ಲಿ ನೀವು ಪಡೆಯುವ ಈ ಮನ್ನಣೆಯು ನಿಮ್ಮ ವೃತ್ತಿಜೀವನದಲ್ಲಿ ಕೂಡ ನಿಮಗೆ ಬಹಳ ಸಹಾಯಕಾರಿಯಾಗಲಿದೆ. ನೀವು ಮೇಲಧಿಕಾರಿಗಳಿಂದ ಅಥವಾ ಸಹೋದ್ಯೋಗಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಹೊಳಪು ಬರುತ್ತದೆ. ಜಗತ್ತು ನಿಮ್ಮನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಜೀವನದಲ್ಲಿ ಇದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೇನೂ ಇಲ್ಲ. ಪ್ರೀತಿ, ವಾತ್ಸಲ್ಯ ಮತ್ತು ಗೌರವ ಎಂಬುದು ಒಬ್ಬ ವ್ಯಕ್ತಿಗೆ ಅಪ್ರತಿಮ ಶಕ್ತಿಯನ್ನು ನೀಡುತ್ತದೆ. ಈ ಅದ್ಭುತವಾದ ಭಾವನೆಗಳ ಜೊತೆಗೆಯೇ ನೀವು ಬಹಳ ಕಾಲದಿಂದ ಕಳೆದುಕೊಂಡಿದ್ದ ಮನಸ್ಸಿನ ನೆಮ್ಮದಿಯನ್ನು ಕೂಡ ಪಡೆಯುತ್ತೀರಿ. ಮನಸ್ಸು ಪ್ರಶಾಂತವಾಗಿದ್ದಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸಬಲ್ಲು. ಆ ಶಾಂತಿ ಈಗ ನಿಮ್ಮದಾಗಿದೆ. ನಿಮ್ಮ ಮನೆಯ ಒಳಗಿನ ವಾತಾವರಣವು ಬಹಳ ಆಹ್ಲಾದಕರವಾಗಿರುತ್ತದೆ. ಜಗಳಗಳು ಮತ್ತು ವಿರಸಗಳು ದೂರವಾಗುತ್ತವೆ ಮತ್ತು ಮನೆಯವರೆಲ್ಲರೂ ಒಗ್ಗಟ್ಟಾಗಿ ಇರುತ್ತಾರೆ. ಒಬ್ಬ ಮನುಷ್ಯನಿಗೆ ಮನಸ್ಸಿನ ಶಾಂತಿಯಿದ್ದರೆ ಅವನು ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಲ್ಲು. ಆ ಮಾನಸಿಕ ಶಕ್ತಿಯನ್ನು ನೀವೀಗ ಪಡೆಯಲಿದ್ದೀರಿ. ನೀವು ರಾತ್ರಿ ವೇಳೆಯಲ್ಲಿ ಹಾಯಾಗಿ ನಿದ್ರಿಸಲು ಸಾಧ್ಯವಾಗುತ್ತದೆ. ನೀವು ಯಾವ ಆತಂಕವೂ ಇಲ್ಲದೆ ನಿಮ್ಮ ಜೀವನವನ್ನು ಸಾಗಿಸಬಹುದು. ನಿಮ್ಮ ಸುತ್ತಮುತ್ತಲಿರುವ ಜನರ ನಡವಳಿಕೆಯಲ್ಲಿ ಆಗುವ ಬದಲಾವಣೆಯಿಂದ ನೀವು ಬಹಳ ಸಂತೋಷಪಡುತ್ತೀರಿ. ಜನರ ನೈಜ ಗುಣಗಳು ಈಗ ಬಯಲಾಗುತ್ತವೆ. ನಿಮ್ಮ ಒಳಿತನ್ನು ಬಯಸುವವರು ಯಾರು ಮತ್ತು ನಿಮಗೆ ಹಾನಿ ಮಾಡಲು ಯತ್ನಿಸುತ್ತಿರುವವರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ಇದರಿಂದಾಗಿ ಭವಿಷ್ಯದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡದಂತೆ ನೀವು ಮುನ್ನೆಚ್ಚರಿಕೆ ವಹಿಸಬಹುದು. ನೀವು ಪಡೆಯುತ್ತಿರುವ ಈ ಗೌರವವು ನಿಮ್ಮ ವೃತ್ತಿ ಬದುಕಿನಲ್ಲಿ ಬಡ್ತಿ ಅಥವಾ ಸೌಲಭ್ಯಗಳ ಹೆಚ್ಚಳಕ್ಕೆ ದಾರಿಯಾಗಬಹುದು. ಆದರೆ ಆ ಆರ್ಥಿಕ ಲಾಭಗಳಿಗಿಂತ ಮಿಗಿಲಾಗಿ ನೀವು ಪಡೆಯುತ್ತಿರುವ ಈ ಮನ್ನಣೆಯು ನೀವು ಪಟ್ಟ ಕಷ್ಟಕ್ಕೆ ಒಂದು ಅರ್ಥವನ್ನು ನೀಡುತ್ತದೆ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ದುಪ್ಪಟ್ಟಾಗುತ್ತದೆ. ನೀವು ಎದುರಿಸುವ ಪ್ರತಿಯೊಂದು ಸವಾಲು ನಿಮ್ಮನ್ನೊಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಬಲಗೊಳ್ಳುತ್ತವೆ. ನಿಮ್ಮ ಹಾದಿಯಲ್ಲಿರುವ ಅಡ್ಡಿಯಾತಂಕಗಳು ದೂರವಾಗಿ ಹೂವಿನ ಹಾದಿಯಂತಾಗುತ್ತದೆ. ಪರಮಾತ್ಮನ ಕೃಪೆಯಿಂದ ನಿಮ್ಮ ಮನೆ ಸುಖಸಂತೋಷಗಳಿಂದ ತುಂಬಿರುತ್ತದೆ. ಈ 48 ಗಂಟೆಗಳಲ್ಲಿ ನೀವು ಅನುಭವಿಸುವ ಭಾವನೆಗಳು ನಿಮ್ಮ ಜೀವನದ ಉದ್ದಕ್ಕೂ ನಿಮ್ಮ ಜೊತೆಗಿರುತ್ತವೆ. ನೀವು ಪಡೆಯುವ ಈ ಗೌರವವು ನಿಮ್ಮ ಇಡೀ ಕುಟುಂಬಕ್ಕೆ ಹೆಮ್ಮೆಯ ವಿಷಯವಾಗುತ್ತದೆ. ಇದುವರೆಗೆ ಕಷ್ಟಪಟ್ಟು ಕೆಲಸ ಮಾಡುವ ಸರದಿ ನಿಮ್ಮದಾಗಿತ್ತು, ಆದರೆ ಈಗ ಫಲಿತಾಂಶಗಳನ್ನು ನೀಡುವ ಸರದಿ ಆ ದೇವನದಾಗಿತ್ತು. ಆ ಶುಭಕಾಲ ಈಗ ಬಂದಿದೆ. ಆದುದರಿಂದ ಈ ಮಂಗಳಕರ ಘಳಿಗೆಗಳನ್ನು ಸ್ವಾಗತಿಸಿ ಮತ್ತು ಪ್ರತಿ ನಿಮಿಷವನ್ನು ಸಂಭ್ರಮಿಸಿ. ನಿಮ್ಮ ಜೀವನವು ಪಾವನವಾಗಲಿದೆ. ಈ ಬದಲಾವಣೆಯನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿ. ನಿಮ್ಮ ಗೌರವ, ವಿನಯ ಮತ್ತು ವಾತ್ಸಲ್ಯವು ಶಾಶ್ವತವಾಗಿ ಹೀಗೆಯೇ ಇರಲಿ ಎಂದು ಹಾರೈಸುತ್ತೇನೆ. ಈ 48 ಗಂಟೆಗಳಲ್ಲಿ ನೀವು ಪಡೆಯುವ ಮಾನಸಿಕ ಶಾಂತಿಯು ಕೇವಲ ಬಾಹ್ಯ ಪರಿಸ್ಥಿತಿಯಿಂದ ಬಂದಿದ್ದಲ್ಲ. ಇದು ನಿಮ್ಮ ಅಂತರಂಗದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಪರಿವರ್ತನೆಯಾಗಿದೆ. ಇದುವರೆಗೆ ನೀವು ಇತರರಿಗಾಗಿ ಅಥವಾ ಸಮಾಜದ ದೃಷ್ಟಿಗಾಗಿ ಬದುಕಿದ್ದೀರಿ. ಆದರೆ ಈಗ ನಿಮಗಾಗಿ ಬದುಕುವುದು ಅಂದರೇನೇನು ಎಂಬುದು ನಿಮಗೆ ಅರಿವಾಗುತ್ತದೆ. ನೀವು ನಿಮಗೇ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೀರಿ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ಜನರು ಗುರುತಿಸುವುದರಿಂದ ಸಿಗುವ ಆತ್ಮತೃಪ್ತಿಯು ವರ್ಣನಾತೀತ. ನಿಮ್ಮ ಮಿತ್ರರಿಂದ ಅಥವಾ ರಕ್ತಸಂಬಂಧಿಗಳಿಂದ ನೀವು ನಿರೀಕ್ಷೆ ಮಾಡದ ರೀತಿಯಲ್ಲಿ ಒಂದು ಸರ್ಪ್ರೈಸ್ ಅಥವಾ ಗುಡ್ ನ್ಯೂಸ್ ಅನ್ನು ನೀವು ಕೇಳಲಿದ್ದೀರಿ. ಅದು ನಿಮ್ಮ ಹೃದಯವನ್ನು ಹರ್ಷದಿಂದ ತುಂಬಿಸುತ್ತದೆ. ಪ್ರೀತಿ ಎಂದರೆ ಕೇವಲ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಮಾತ್ರವಲ್ಲ, ಪರಸ್ಪರ ಅರ್ಥಮಾಡಿಕೊಳ್ಳುವುದು ಎಂಬುದು ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚಾಗುತ್ತದೆ. ಎಲ್ಲಿ ವಿವಾದಗಳಿದ್ದವೋ ಅಲ್ಲಿ ಈಗ ರಾಜಿ ಸಂಧಾನವಾಗುತ್ತದೆ. ಸ್ಪರ್ಧೆಗಳು ದೂರವಾಗಿ ವಾತ್ಸಲ್ಯವು ಅರಳುತ್ತದೆ. ಈ ಅದ್ಭುತವಾದ ಗುರುತಿಸುವಿಕೆಯು ನಿಮ್ಮಲ್ಲಿ ಸಕಾರಾತ್ಮಕ ಚೈತನ್ಯವನ್ನು ತುಂಬುತ್ತದೆ. ಇದು ನಿಮ್ಮನ್ನು ಯಾವುದೇ ಕಾರ್ಯದಲ್ಲಿ ವಿಜಯರನ್ನಾಗಿ ಮಾಡುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಒಂದು ವಿಶೇಷ ಹೊಳಪು ಕಾಣಿಸುತ್ತದೆ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಮೂಡುತ್ತದೆ. ನೀವು ಹೋದ ಕಡೆಯಲ್ಲೆಲ್ಲ ನಿಮಗೆ ಒಂದು ವಿಶೇಷವಾದ ಆಕರ್ಷಣೆಯಿರುತ್ತದೆ. ಜನರು ನಿಮ್ಮನ್ನು ಗೌರವಪೂರ್ವಕವಾಗಿ ಕಾಣುತ್ತಾರೆ. ಇದು ನಿಮ್ಮ ಬದುಕಿಗೆ ಒಂದು ಹೊಸ ಅರ್ಥವನ್ನು ಕಲ್ಪಿಸಿಕೊಡುತ್ತದೆ. ಹಣ ಗಳಿಸುವುದು ಸುಲಭವಾದರೂ ಇಂತಹ ಮೌಲ್ಯಗಳನ್ನು ಸಂಪಾದಿಸುವುದು ಬಹಳ ಕಷ್ಟ. ಅಂತಹ ಅದೃಷ್ಟವು ಈಗ ನಿಮ್ಮ ರಾಶಿಯನ್ನು ಬಂದು ತಲುಪಿದೆ. ಆದುದರಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತು ಈ ಸುಂದರ ಸಮಯವನ್ನು ನಿಮ್ಮ ಜೀವನದ ಒಂದು ಪ್ರಮುಖ ಮೈಲುಗಲ್ಲನ್ನಾಗಿ ಪರಿವರ್ತಿಸಿಕೊಳ್ಳಿ. ಭವಿಷ್ಯದಲ್ಲಿ ನೀವು ಹಿಂದೆ ತಿರುಗಿ ನೋಡಿದಾಗ ಈ 48 ಗಂಟೆಗಳಲ್ಲಿ ನೀವು ಗಳಿಸಿದ ಗೌರವ ಮತ್ತು ಪ್ರೀತಿಯನ್ನು ನಿಮ್ಮ ಜೀವನದ ಪಯಣದ ಅತ್ಯಂತ ಮಧುರ ನೆನಪಾಗಿ ಗುರುತಿಸುತ್ತೀರಿ.
ಕಡೆಯದಾಗಿ, ಈ ಅತೀ ಮುಖ್ಯವಾದ 48 ಗಂಟೆಗಳಲ್ಲಿ ನೀವು ಮಾಡಬೇಕಾದ ಕೆಲಸವೊಂದಿದೆ. ಅದೆಂದರೆ ಆ ಪರಮಾತ್ಮನ ಮೇಲೆ ಪೂರ್ಣ ನಂಬಿಕೆ ಇಡುವುದು. ಏಕೆಂದರೆ ಮನುಷ್ಯನ ಪ್ರಯತ್ನದ ಹಿಂದೆ ದೈವಿಕ ಶಕ್ತಿ ಇದ್ದಾಗ ಮಾತ್ರ ಯಶಸ್ಸು ಸಂಪೂರ್ಣವಾಗುತ್ತದೆ. ವಿಶೇಷವಾಗಿ ನಿಮ್ಮ ಇಷ್ಟದೈವ ಮತ್ತು ಕುಲದೇವತೆಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಬೇಕು. ನಿಮ್ಮ ಬದುಕಿನಲ್ಲಿರುವ ವಿಘ್ನಗಳು ನಿವಾರಣೆಯಾಗಲು ನಿಮ್ಮ ಕುಲದೇವರಿಗೆ ದೀಪ ಹಚ್ಚಿ ಪೂಜಿಸಿ ಮತ್ತು ಶಿರಬಾಗಿ ನಮಸ್ಕರಿಸಿ. ನಮ್ಮ ಹಿರಿಯರು ಹೇಳುವಂತೆ, ಕುಲದೇವರು ಒಂದು ರಕ್ಷಣಾತ್ಮಕ ಕವಚದಂತೆ ಕೆಲಸ ಮಾಡುತ್ತಾರೆ ಮತ್ತು ಆಪತ್ತುಗಳಿಂದ ನಮ್ಮನ್ನು ಕಾಪಾಡುತ್ತಾರೆ. ಆದುದರಿಂದ ಈ 48 ಗಂಟೆಗಳ ಕಾಲ ಸಾಧ್ಯವಾದರೆ ನಿಮ್ಮ ಇಷ್ಟದೈವಕ್ಕೆ ಸಂಬಂಧಿಸಿದ ಅಷ್ಟೋತ್ತರ ಅಥವಾ ಸ್ತೋತ್ರಗಳನ್ನು ಪಠಿಸಿ. ದೇವರಿಗೆ ಮಾಡುವ ಪ್ರಾರ್ಥನೆಯು ನಿಮ್ಮ ಮನಸ್ಸಿನ ಕಳವಳಗಳನ್ನು ಹೋಗಲಾಡಿಸಿ ನಿಮಗೆ ಅದ್ಭುತವಾದ ಶಾಂತಿಯನ್ನು ನೀಡುತ್ತದೆ. ನಂಬಿಕೆಯ ಅಡಿಪಾಯದ ಮೇಲೆ ನೀವು ಮಾಡುವ ಪ್ರತಿಯೊಂದು ಪೂಜೆ ಅಥವಾ ಧ್ಯಾನವು ನಿಮ್ಮ ಸುತ್ತಲಿರುವ ನಕಾರಾತ್ಮಕತೆಯನ್ನು ಓಡಿಸಿ ನಿಮ್ಮನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬುತ್ತದೆ. ನಿಮ್ಮ ಜೀವನದ ಭಾರವನ್ನು ದೇವರ ಮೇಲೆ ಹಾಕಿ ಮತ್ತು ನಿಮ್ಮ ಎಲ್ಲಾ ಕಷ್ಟಗಳನ್ನು ಆತನ ಪಾದಗಳಿಗೆ ಸಮರ್ಪಿಸಿ. ಆಗ ನಿಮ್ಮ ಎಲ್ಲಾ ಹೊರೆಗಳು ಇಳಿಯುತ್ತವೆ ಮತ್ತು ಮುಂದಿನ ಹಾದಿ ಸುಗಮವಾಗುತ್ತದೆ. ಸದಾ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಮತ್ತು ನಿಮ್ಮ ಹೃದಯದ ಇಚ್ಛೆಗಳನ್ನು ದೇವರಲ್ಲಿ ವಿನಂತಿಸಿ. ಆಗ ಮಾತ್ರ ನಿಮ್ಮ ರಾಶಿಯ ಎಲ್ಲಾ ಗ್ರಹದೋಷಗಳು ನಿವಾರಣೆಯಾಗಿ ಅದೃಷ್ಟವು ನಿಮ್ಮ ಬಾಗಿಲು ತಟ್ಟುತ್ತದೆ. ದೈವಿಕ ಬಲ ಹೆಚ್ಚಾಗಿದ್ದರೆ ನೀವು ಎಂತಹ ಕಷ್ಟದ ಕಾಲವನ್ನು ಸುಲಭವಾಗಿ ದಾಟಬಹುದು. ಆದುದರಿಂದ ನಿರ್ಲಕ್ಷ್ಯ ಮಾಡದೆ ಭಕ್ತಿಯಿಂದ ದೇವರನ್ನು ಶರಣು ಹೋಗಿ. ನಿಮ್ಮ ಇಷ್ಟದೈವಕ್ಕೆ ಆರತಿ ಬೆಳಗಿ ಮತ್ತು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ ನಿಮಗೆ ಯಾವುದೇ ಅಡೆತಡೆಗಳು ಎದುರಾಗುವುದಿಲ್ಲ. ನೀವು ಭಕ್ತಿಯಿಂದ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸಿದರೆ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗುತ್ತದೆ. ಆದುದರಿಂದ ಈ 48 ಗಂಟೆಗಳನ್ನು ದೇವರ ನಾಮಸ್ಮರಣೆಯಲ್ಲಿ ಕಳೆಯಿರಿ. ಆಗ ನೀವು ನಿರಂತರವಾಗಿ ಆ ಅಮೂಲ್ಯವಾದ ಗೌರವ ಮತ್ತು ನೀವು ಹಂಬಲಿಸುತ್ತಿದ್ದ ಮನಸ್ಸಿನ ನೆಮ್ಮದಿಯನ್ನು ಪಡೆದುಕೊಳ್ಳುತ್ತೀರಿ. ಧನ್ಯವಾದಗಳು.